ಕೆರೆ ನೀರು ಬತ್ತಿ ಬರಿದಾದ ಹಿನ್ನೆಲೆ ಗ್ರಾಮಕ್ಕೆ ನುಗ್ಗಿದೆ ಮೊಸಳೆ. ಕೊಪ್ಪಳದ ಕಾರಟಗಿ ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ಇಂಥ ಘಟನೆ ನಡೆದಿದೆ. ಮೊಸಳೆ ಪ್ರತ್ಯಕ್ಷವಾಗಿ ಬೃಹದಾಕಾರದ ಮೊಸಳೆ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಗ್ರಾಮಸ್ಥರು. ಗ್ರಾಮಸ್ಥರ ಸಹಾಯದಿಂದ ಮೊಸಳೆಯನ್ನು ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಮೊಸಳೆ ಹಿಡಿದು ಜಲಾಶಯಕ್ಕೆ ಬಿಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಮೊಸಳೆ ಹಿಡಿದಿದ್ದರಿಂದ ಗ್ರಾಮಸ್ಥರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ, ಆತಂಕದಿಂದ ದೂರವಾಗಿದ್ದಾರೆ. ಇದು ಕಾರಟಗಿ ತಾಲೂಕಿನ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಕೆರೆಯ ನೀರು ಖಾಲಿಯಾದ ನಂತರದಲ್ಲಿ ಮೊಸಳೆ ಆಚೆಗೆ ಬಂದಿದೆ, ಅತ್ಯಂತ ವೇಗವಾಗಿ ಓಡ್ತಾ ಇದೆ ನೋಡಿ. ಇದು ಗ್ರಾಮದ ಹೊರವಲಯದ ಕೆರೆಯಲ್ಲಿ ಹೀಗೆ ಸಂಚಾರ ಮಾಡ್ತಾ ಇದ್ದಿದ್ದರಿಂದ ಅಲ್ಲಿನ ಜನರಿಗೆ ಆತಂಕ ಇತ್ತು, ಭಯ ಇತ್ತು. ಹೊಲಗದ್ದೆಗಳಿಗೆ ಜಮೀನುಗಳಿಗೆ ಹೋಗುವಂಥ ಕೃಷಿ ಕಾರ್ಮಿಕರಿಗೂ ಕೂಡ ಯಾವಾಗ ಮೊಸಳೆ ಅಟ್ಯಾಕ್ ಮಾಡುತ್ತೋ ಎನ್ನುವ ಆತಂಕ ಇತ್ತು. ಇದೀಗ ಮೊಸಳೆ ಗ್ರಾಮಸ್ಥರು ಸಹಾಯವನ್ನು ಮಾಡಿದ್ದಾರೆ. ಅದರ ಮೂಲಕ ಸುರಕ್ಷಿತವಾಗಿ ಅದನ್ನು ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಬಿಡಲಾಗಿದೆ. ಒಳ್ಳೆ ಸಮಯ ಬಿಟ್ಬಿಡ್ತಾರೆ. ಗ್ರಾಮದ ಒಳಗೆ ನುಗ್ಗಿತ್ತು. ಆನಂತರದಲ್ಲಿ ಅದನ್ನು ರಕ್ಷಣೆ ಮಾಡಿ ಮತ್ತೆ ಬಂದು ಕೆರೆಗೆ ಈ ಮೊಸಳೆಯನ್ನು ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಅರಣ್ಯ ಇಲಾಖೆ ಇಷ್ಟೊಂದು ಬಡವಾಗೋಯ್ತಾ? ಅರಣ್ಯ ಇಲಾಖೆಗೆ ಹಣ ಇಲ್ವಾ? ಬೈಕ್ನಲ್ಲಿ ಸಾಗಿಸಬೇಕಾದಂಥ ದುಸ್ಥಿತಿ ನಮಗಿದೆಯಾ? ಇದೊಂದು ಬಾರಿ ಪ್ರಶ್ನೆ ಮಾಡಬೇಕಾಗಿದೆ.